ಮದುವೆ ಆದ್ರೆ ಎಂತರನ್ ಮದುವೆ ಆಕಿನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಇವ್ರಿಗೆಲ್ಲ ಮದುವೆ ಆಗ್ತೀನಿ. ಓಸರ್ನು ಆಮಿಗೆ ಆಕಿ ಇಲ್ಲ ಇಲ್ಲ ಒಬ್ಬರನ್ನ ಮದುವೆ ಆಗ್ತೀನಿ. ಮತ್ತ ಹಂಗ ಹೇಳು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಾರು ಆಮಿಗೆ ಅಂದ್ರೆ ಗಟ್ನಿ. ಇಲ್ಲ ಅಂತವ್ರಿಗೆ 2.5 ಲಕ್ಷ ರೂಪಾಯಿ ಪೇಮೆಂಟ್ ಇರಬೇಕು. ವಾವ್, ಒಂದು ತಿಂಗಳಿಗೆ? ಹೌದು. ತಿಂಗಳ ಏನ್ ತಿಂತೀರಿ ಹಟ್ಟಿಗೆ? ಅನ್ನ ಸಾಂಬಾರ್. ಅಕ್ಕ ಅನ್ಯಾಕ್ ತಿಂತೀರಿ? 2 ಲಕ್ಷ ರೂಪಾಯಿ ಪಗಾರ ಐತಿ, ನೀನೊಂದ್ 10 ನೋಟ್ ಅವೊಂದ್ 10 ನೋಟ್ ತಿನ್ ಜೀವನ ಮಾಡಿಲ್ಲ. ಹಂಗ್ಯಾಂಗ್ ತಿಂತಾರ? ಅನ್ನನ ತಿನ್ಬೇಕಲ್ಲ. ಹೌದಿಲ್ಲ? ಹೌದು. ಇಲ್ಲೇ ವಿಚಾರ ಮಾಡವಿ ನೀ. ನಿನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರಬಹುದು, ನಿನ್ನ ಗಂಡ ಡಾಕ್ಟರ್ ಆಗಿರ್ಬಹುದು, ಲಾಯರ್ ಇರಬಹುದು, ವಕೀಲ್ ಇರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು, ತಿಂಗಳಿಗೆ 2 ಅಲ್ಲ 10 ಲಕ್ಷ ಪಗಾರ ಇರಬಹುದು. ತಿಂಗಳಾತಂದ್ರ ನಿನ್ನ ಗಂಡ ನಿನಗ ಹೊಟ್ಟಿಗೆ ತಂದು ಹಾಕೋದು, ಅಣ್ಣನ ರೊಕ್ಕ ತಂದು ಹಾಕಂಗಿಲ್ಲ. ಅನ್ನ ಬೆಳೆದಾರ ಯಾರು ಹೇಳ? ರೈತ. ಒಬ್ಬ ವಕೀಲ ಆದ್ರೆ 4 ಮಂದಿ ನ್ಯಾಯ ಕೊಡಬಹುದನ, ಡಾಕ್ಟರ್ ಆದ್ರೆ 4 ಮಂದಿಗೆ ವಾಸಿ ಮಾಡಬಹುದು, ಇಂಜಿನಿಯರ್ ಆದ್ರೆ ಇಂಥವ್ 4 ಬಿಲ್ಡಿಂಗ್ ಕಟ್ಟಬಹುದು. ಅದ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರೆಲ್ಲರಿಗೂ ಕೂಡ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ, ರೈತರ ಮಕ್ಕಳಿಗೆ. ಜೋರಾದ ಚಪ್ಪಾಳೆ. ನಾ ಹೇಳ್ತೀನಲ್ಲ, ನನ್ನ ಜೀವನದಾಗ 2 ಬ್ರ್ಯಾಂಡ್. ಒಂದು ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು. ನಮ್ಮ ರೈತ ಪ್ಯಾಶನ್ ಮಾಡ್ಬೇಕತ್ ನಿಂತಂದ್ರೆ ಯಾರಪ್ಪಗೂ ಬೊಗ್ಗು ಮಗ ಅಲ್ಲ. ಮತ್ತ ಅಟ್ಟು ಪ್ಯಾಶನ್ ಮಾಡಾಕೋ ರೆಡಿ, ದುಡಿಯಾಕೋ ರೆಡಿ. ನಿನ್ನ ಗಂಡ 2 ಲಕ್ಷ ಪಗಾರ ತರ್ತಾನಲ್ಲ, ಹೆಂಗ ತರ್ತಾನವ? ಕೆಲಸ ಮಾಡಿ ಇನ್ನೊಬ್ಬಂಗ ಶೆಲ್ಟ್ ಹೊಡೆದಿಂದ 2 ಲಕ್ಷ ರೂಪಾಯಿ ಅಕೌಂಟಿಗೆ ಪಗಾರ ಹಾಕ್ತಾರ ಅವ್ರು. ಆದ್ರ ರೈತರ ಮನಸ್ಸು ಮಾಡಿದ್ರೆ ಅಂತರ್ನ 200 ಮಂದಿ ಹೊಲ್ಲಾಗಿಟ್ಟು ರಾಜಾಗ ದುಡಿಯಾಕ ಹಚ್ಚಿ ರಾಜನಾಗ ಮೆರೆಯುವಂತ ತಾಕತ್ ಯಾರಿಗೈತೆ ಅಂದ್ರೆ ನಮ್ಮ ರೈತರಿಗೆ ಐತಿ ಭೂಮಿ ಮ್ಯಾಗ. ಮತ್ತ ಸುಮ್ಮನನ್ನ ಯಾಕೆ ಮಾತಾಡಿಸ್ತೀರಿ? ಅದಕ್ಕೆ ಮೊದಲ ರೈತರಿಗೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ನೌಕರಿದಾರಿಗೆ ಅನ್ಕೊಂತ ಹೋದ್ರ ಮತ್ತೆ ಈ ಹೊಲ್ದಾಗ ದುಡಿಮೆ ಮಾಡೋರು ಯಾರು? ರೈತನ ಮಗ ರೈತ ಆಗೋ ತಪ್ಪು ಕಾಕ? ಹೇಳ್ರಿ, ನಿಮ್ ಪ್ರಕಾರ ತಪ್ಪು? ಒಂದ್ ಮಾತು ಹೇಳ್ತೀನಿ ಅಣ್ಣ, ವಿದ್ಯೆ ನಂಬಿ ಬದುಕವಂಗ ಒಂದಾದಾರಿ, ನೌಕರಿನ ತಗೋಬೇಕವ. ಮತ್ತ ವಿದ್ಯೆ ನಂಬಿ ಬದುಕವಂಗ ಒಂದಾದಾರಿ, ಈ ರಟ್ಟಿ ನಂಬಿ ಬದುಕವಂಗ 1000 ದಾರಿ. ಭೂಮಿ ಮ್ಯಾಗ ಏನಾರು ಮಾಡಿ ಜೀವನ ಮಾಡ್ತಾನವ. ಯಾಕೆ ಸುಮ್ಮನೆ ಅವನ ಕೈಯ ಬಾವು ಕಣಿಸ್ಕೊಂತೀನಿ?